ಈ ಒಂದು ಜಾತಕದಲ್ಲಿ ನಮಗೆ ಬುಧ ಗ್ರಹ ಬಲಹೀನನಾಗಿದ್ರೆ ಅಥವಾ ಬಲವಾಗಿ ಇಲ್ಲ ಅಂತಂದ್ರೆ ಯಾವ ರೀತಿಯಾಗಿರುವಂತಹ ಸಂಕಷ್ಟಗಳು ಎದುರಾಗಬಹುದು ಆ ವ್ಯಕ್ತಿಗೆ? ಭೂತ ಪ್ರೇತ ಪಿಶಾಚಿ ದಾಕಿನದ ಉಚ್ಚಾಟಯ ಅಂತ ಹೇಳ್ತಾನೆ. ಇವ್ಯಾವೂ ಕೂಡ ಬರಲಿಕ್ಕೆ ಸಾಧ್ಯವಿಲ್ಲ. ಯಾವ ದಾಷ್ಟ್ರ ಭಾವದಿಂದ ಬರ್ತಾರ ಗೊತ್ತಿಲ್ಲ. ಅಲ್ಲೇ ಆ ತುಳಸಿ ಕಟ್ಟೆ ನೋಡಿದ್ರೆ ಅವರ ಮನಸ್ಸು ಪರಿವರ್ತನೆ ಆಗತ್ತಂತೆ. ತುಳಸಿ ಮಾತು ತೆಗೆದುಕೊಂಡ್ರೆ ನೀವು ಎಲ್ಲಿಂದ ಎಲ್ಲಿಗೆ ಮಾತಾಡಿದ್ರು ಕೂಡ ಅಷ್ಟೊಂದು ಸಾರ ಇದೆ. ತುಳಸಿ ಗಿಡ ಏನಾದ್ರೆ ಒಣಗ್ತಾ ಇದೆ ಅಂತಂದ್ರೆ, ಬಾಡ್ತಾ ಇದೆ ಅಂತಂದ್ರೆ ಆ ತುಳಸಿಗೆ ಇರ್ಲಿಕ್ಕೆಲ್ಲ ಶಕ್ತಿ ನೀವು ಕೊಟ್ಟಿಲ್ಲ ಅಂತ. ಬುಧ ಇಲ್ಲ ಅಂತಂದ್ರೆ ನಿಮ್ಮ ಯಾವ ಬಿಸ್ನೆಸ್ಸು ಕ್ಲಿಕ್ ಆಗಲ್ಲ. ಯಾರ್ಯಾರು ಬಿಸ್ನೆಸ್ಸು ಒಂದು ಹಂತಕ್ಕೆ ಹೋಗಿ ಅಲ್ಲೇ ಮುಗ್ಗರಿಸಿ ಬೀಳ್ತಾ ಇದ್ದೀರೋ ಅವರ ಯಾರಿಗೂ ಕೂಡ ಬುಧನ ಕೃಪೆ ಇಲ್ಲ ಅಂತ ಅರ್ಥ. ಡೈರೆಕ್ಟ್ರು ಅವರೇ, ಹೀರೋನು ಅವರೇ, ಪ್ರೊಡಕ್ಷನ್ನು ಅವರೇ, ಎಲ್ಲಾ ಪಾತ್ರಗಳನ್ನು ನಿಭಾಯಿಸಿ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ನಮಗೆ ತುಳಸಿ ಹಬ್ಬದ ಬಗ್ಗೆ ಸಾಕಷ್ಟು ಮಾಹಿತಿನ ನೀವು ತಿಳಿಸ್ಕೊಟ್ಟಿದ್ರಿ. ಆದರೆ ಆಚರಣೆ ಅನ್ನುವಂಥದ್ದು ಬೆಳಗ್ಗೆ ಮಾಡಬೇಕಾ ಸಂಜೆ ಮಾಡಬೇಕಾ? ಬಿಕಾಸ್ ಇದೊಂದು ಚಿಕ್ಕ ದೀಪಾವಳಿ ಅಂತ ಕೂಡ ನಾವು ಇದನ್ನು ಆಚರಣೆ ಮಾಡ್ತೀವಿ. ಇದ್ರ ಕುರಿತಾಗಿ ಜೊತೆಯಲ್ಲಿ ಈ ಒಂದು ಜಾತಕದಲ್ಲಿ ನಮಗೆ ಬುಧ ಗ್ರಹ ಬಲಹೀನನಾಗಿದ್ದರೆ ಅಥವಾ ಬಲವಾಗಿ ಇಲ್ಲ ಅಂತಂದರೆ ಯಾವ ರೀತಿಯಾಗಿರುವಂಥ ಸಂಕಷ್ಟಗಳು ಎದುರಾಗ್ಬೋದು ಆ ವ್ಯಕ್ತಿಗೆ? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಮಸ್ ತುಳಸಿ ಕಲ್ಯಾಣಿ. ವಿಷ್ಣುವಿಗೆ ಅತ್ಯಂತ ಪ್ರಿಯಳು ಈ ತುಳಸಿ. ಈ ತುಳಸಿಯನ್ನು ಪ್ರಾತಃ ಕಾಲ ಮತ್ತು ಸಾಯಂಕಾಲ ಈ ಎರಡೂ ಕಾಲಗಳಲ್ಲಿ ಪೂಜೆ ಮಾಡುವಂಥದ್ದು. ವಿಭಿನ್ನವಾಗಿ ಇವತ್ತು ಉತ್ಥಾನ ದ್ವಾದಶಿ ತುಳಸಿಯ ಮದುವೆ ಮಾಡಿಸುವಂಥದ್ದು. ತುಳಸಿ ಕಟ್ಟೆಯ ಸುತ್ತ ನೀವು ದೀಪಗಳನ್ನು ಇಡುವಂಥದ್ದು, ತುಳಸಿಯ ಅಷ್ಟೋತ್ತರವನ್ನು ಓದುವಂಥದ್ದು, ತುಳಸಿಯ ಸ್ತೋತ್ರವನ್ನು ಓದುವಂಥದ್ದು. ಅಲ್ಲೇ ಕುಳಿತುಕೊಂಡು, ಅಂದರೆ ಈ ತುಳಸಿ ಗಿಡದ ಕೆಳಗಡೆ, ಈ ಒಂದು ಬಿಲ್ವ ವೃಕ್ಷದ ಕೆಳಗಡೆ, ನೀವು ಒಂದು ಮಾವಿನ ಮರದ ಕೆಳಗೂ ಕೂಡ ಹೇಳ್ತಾನೆ. ಆದರೆ ಇವೆರಡು ಪ್ರಧಾನ. ಅಂದರೆ ಒಂದು ಮನೆಯ ಹಿಂಬದಿ ಮತ್ತು ಮುಂಬದಿ ಎರಡು ಹೇಳ್ತಾನೆ. ಈ ಗಿಡಗಳು ನೆಡು ಅಂತ ಹೇಳ್ತಾನೆ. ಭೂತ ಪ್ರೇತ ಪಿಶಾಚಿ ದಾಕಿನದ ಉಚ್ಚಾಟಯ ಅಂತ ಹೇಳ್ತಾನೆ. ಇವ್ಯಾವೂ ಕೂಡ ಬರಲಿಕ್ಕೆ ಸಾಧ್ಯವಿಲ್ಲ. ಮನೆಯ ಮುಂದುಗಡೆ ಬೃಂದಾವನ ಇತ್ತು ಅಂತಂದರೆ ಕೆಲವೊಬ್ಬರಿಗೆ ಹೊರಗಡೆಯಿಂದ ಬರೋಂಥ ಕೋಪದಿಂದ ಬರ್ತಾರೋ, ಎಷ್ಟೊಂದು ಆರ್ತನಾದವನ್ನು ಮಾಡ್ಕೊಂಡು ಬರ್ತಾರೋ, ಯಾವ ದಾಷ್ಟ್ರ ಭಾವದಿಂದ ಬರ್ತಾರೋ ಗೊತ್ತಿಲ್ಲ. ಅಲ್ಲೇ ಆ ತುಳಸಿ ಕಟ್ಟೆ ನೋಡಿದ್ರೆ ಅವರ ಮನಸ್ಸು ಪರಿವರ್ತನೆ ಆಗತ್ತಂತೆ. ಅಲ್ಲಿ ಲಾಕದು. ಅಂದರೆ ಅವರ ಮನಸ್ಸನ್ನು ದೊಡ್ಡ ಮಟ್ಟದಲ್ಲಿ ಬದಲಿಸುವಂಥ ಶಕ್ತಿ ತುಳಸಿ ಗಿಡಕ್ಕಿರುತ್ತೆ. ಇನ್ನು ಏನಾದರೂ ತುಂಬ ಜೋರಾಗಿ ತುಂಬ ಗದ್ದಲ ಸದ್ದಲ ಮಾಡುವಂಥ ಮನಸ್ಸಿಟ್ಕೊಂಡು ಬರ್ತೀವಿ ಅಂತಂದರೂ ತುಳಸಿ ಗಿಡನ ಒಂದು ಸಲ ನೋಡಿಬಿಟ್ರೆ, ಆಮೇಲೆ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಡ್ತಿದ್ರು ಕೂಡ ನೀವು ಒಂದು ಸಲ ಆಚೆ ಹೋಗಿ ತುಳಸಿ ಗಿಡನ ಯಾರಾದ್ರೊಬ್ಬರು ನೀವು ಪರೀಕ್ಷೆ ಮಾಡಿ, ತುಳಸಿ ಗಿಡ ನೋಡ್ಕೊಂಡು ಬಂದು, ನಿಮ್ಮ ಯಜಮಾನ್ರು ಗಲಾಟೆ ಹಾಗೆ ಮಾಡ್ತಿರಲಿ, ಹೆಣ್ಣು ಮಕ್ಕಳು ನೀವು ಹೋಗಿ ಒಂದು ಸಲ ತುಳಸಿ ಗಿಡ ನೋಡ್ಕೊಂಡು ಬನ್ನಿ, ಆಮೇಲೆ ಅವ್ರ ಜೊತೆ ನೀವು ವಾದ ಮಾಡಿ. ಅವರು ಮೊದಲು ಮಾತಾಡ್ತಾ ಇದ್ದಿದ್ದಕ್ಕೂ ತಕ್ಷಣ ಮಾತಾಡೋದಕ್ಕೂ ನೀವು ಸ್ವಲ್ಪ ನೋಟ್ ಮಾಡಿಕೊಳ್ಳಿ, ಪರೀಕ್ಷೆ ಮಾಡಿ ನೋಡಿ, ಅಷ್ಟು ಬದಲಾಗ್ತವೆ. ತುಳಸಿಯ ಮಹಿಮೆ, ತುಳಸಿಯ ನೆರಳು, ತುಳಸಿಯ ಸ್ತೋತ್ರ, ತುಳಸಿ ಬಿದ್ದ ನೀರು ಇವೆಲ್ಲವೂ ಕೂಡ ದಿವ್ಯ ಔಷಧ. ಅಷ್ಟು ಮಾತ್ರವಲ್ಲ, ಪರಮೌಷಧ. ಅದೇ ತುಳಸಿ ಗಿಡ ನಮ್ಮ ಮನೆ ಮುಂದೆ ಇದ್ದರೆ ಒಂದು ಕ್ಲಿನಿಕ್ ಇದ್ದ ಹಾಗೆ. ಆ್ಯಂಟಿಬಯೋಟಿಕ್ ಯಾವ ತರಹದ ಸೆಪ್ಟಿಕ್ಗಳು ಆಗೋದಿಲ್ಲ, ಯಾವ ತರಹದ ಕೂಡ ರೋಗ ರುಜಿನಗಳು ಬರೋದಿಲ್ಲ. ಅಂದರೆ ಅಲ್ಲಿ ಮುಂದುಗಡೆ, ಮನೆಯ ಮುಂದುಗಡೆ ಅಲ್ವಾ, ಆ ಹೇರನ್ನು ಪ್ಯೂರಿಟಿ ಮಾಡಿಬಿಡುತ್ತೆ, ಶುದ್ಧಗೊಳಿಸಿಬಿಡುತ್ತೆ. ವಾಯು ಮಾಲಿನ್ಯ ಇದೆಯಲ್ಲ ಅದನ್ನು ಶುಚಿ ಮಾಡಿಕೊಡ್ತಕ್ಕಂತಹ ರಕ್ಷಾ ಕವಚವಾಗಿ ನಮ್ಮ ಮನಸ್ಸನ್ನು, ನಮ್ಮ ಮನೆಯನ್ನು ಕಂಗೊಳಿಸ್ತಕ್ಕಂತಹ ದಿವ್ಯ ಶಕ್ತಿ, ಯಶಸ್ವಿನೋ ತೇಜಸ್ವಿನೋ ವರ್ಚಸ್ವಿನೋ ಮಾಡಿಕೊಡ್ತಕ್ಕಂತಹ ಶಕ್ತಿ ತುಳಸಿ ಗಿಡಕ್ಕಿದೆ. ಅಂತಹ
ತುಳಸಿ ಕಲ್ಯಾಣಿಯನ್ನು ನಾವು ಮಾಡ್ತಕ್ಕಂಥದ್ದು. ಏನು ವರ್ಷಕ್ಕೆ ಒಂದು ಸಲ ನೀವು ಜನ್ಮದಿನ ಆಚರಣೆ ಮಾಡಿಕೊಳ್ತೀರೋ, ಪ್ರತಿನಿತ್ಯ ನೀವು ನೀರು ಹಾಕ್ತೀರಿ, ಅರಿಶಿನ ಕುಂಕುಮ ಇಡ್ತೀರಿ, ಒಂದಷ್ಟು ಪುಷ್ಪಗಳನ್ನ ಹಿಡಿತೀರಿ. ಈ ದಿವಸ ನೀವು ಆ ಬೆಟ್ಟದ ನೆಲ್ಲಿಕಾಯಿ ಗಿಡವನ್ನು ಕೂಡ ಅದರ ಪಕ್ಕದಲ್ಲಿ ಇಟ್ಟು, ಇನ್ನು ಸಾಧ್ಯವಾದರ ವಸ್ತ್ರವನ್ನು ಕೂಡ ಹೊಡಿಸಿ ಯಾವ ರೀತಿ ಕಲ್ಯಾಣೋತ್ಸವ ಮಾಡ್ತಾರೋ, ತುಳಸಿ ಕಲ್ಯಾಣ ಬಹಳ ಕಡೆ ಮಾಡ್ತಿರ್ತಾರೆ, ಪಾಲ್ಗೊಳ್ತಕ್ಕಂತಹದ್ದು ಅಲ್ಲಿ ಇರುವಂಥದ್ದು. ಆಕೆಯನ್ನು ಒರೆಸಬೇಕಾದ್ರೆ ಏನೆಲ್ಲ ಕೂಡ ಮಾಡಿದ್ದ ಮಹಾನುಭಾವ ಅನ್ನೋದನ್ನು ಪೂರ್ಣವಾಗಿ ತಿಳಿದುಕೊಂಡು ಆರಾಧನೆ ಮಾಡತಕ್ಕಂತಹದ್ದು. ನಂತರ ಆ ಒಂದು ಬೆಟ್ಟದ ನೆಲ್ಲಿಕಾಯಿಯಲ್ಲೂ ಕೂಡ ಸ್ವಲ್ಪ ಮೇತ್ರವಾಗಿ ಮೇಲಿರ್ತಕ್ಕಂತಹದ್ದು ಆ ಒಟ್ಟನ್ನು ತೆಗೆದು ಬಿಟ್ಟು ಸ್ವಲ್ಪ ಅದನ್ನು ನೀವು ಗುಳಿಯಾಕಾರ ಮಾಡಿಕೊಳ್ಳುತ್ತಾ ನೀವು ತುಪ್ಪದ ಬತ್ತಿ ಬರುತ್ತಲ್ಲ ಅದನ್ನು ಇಟ್ಟು ದೀಪಗಳನ್ನು ಬೆಳಗ್ತಕ್ಕಂಥದ್ದು ಕೂಡ. ಏನು ಹೇಳ್ತಾನೆ ಗೊತ್ತಾ? ಬಂದಿರುವ ಬರಬಹುದಾಗಿರತಕ್ಕಂತಹ ದುಷ್ಟ ಕುಷ್ಠ ವ್ಯಾಧಿಗಳು ಶೀಘ್ರಮೇವ ನಿವಾರಣಾರ್ಥಂ. ಜೊತೆಗೆ ಮೊದಲೇ ನಿಮಗೆ ಗೊತ್ತಿದೆ, ಶಂಕರಾಚಾರ್ಯರು ಒಂದು ಬೆಟ್ಟದ ನೆಲ್ಲಿಕಾಯಿಯನ್ನು ಪಡೆದುಕೊಂಡು ಕನಕ ವರ್ಷವನ್ನೇ ಸುರಿಸಿದ್ರು. ಅಂತಹದ್ದು ದಟ್ಟ ದಾರಿದ್ರ್ಯವನ್ನೇ ಸುಟ್ಟು ಈ ದಿವಸ ನಿಮಗೆ ಕನಕ ವರ್ಷವನ್ನು ದಯಪಾಲಿಸ್ತಕ್ಕಂತಹದ್ದು ಈ ತುಳಸಿಯ ವಿಶೇಷವಾಗಿರತಕ್ಕಂಥ ದ್ವಾದಶಿಯಂದು. ಇನ್ನು ತಾವು ಕೇಳಿದ್ದು ಬುಧನದ್ದು. ಬುಧ ನೋಡಿ, ಬುಧ ಕೂಡ ತುಳಸಿಗೆ ಲಿಂಕ್ ಇದೆ. ಯಾಕಂದರೆ ಅವನು ಹಸಿರಿಗೆ ಅಧಿಪತಿ. ಅಂತ ಹಸಿರಿಗೆ ಅಧಿಪತಿ ತುಳಸಿ ಮಾತು ತೆಗೆದುಕೊಂಡ್ರೆ ನೀವು ಎಲ್ಲಿಂದ ಎಲ್ಲಿಗೆ ಮಾತಾಡಿದ್ರು ಕೂಡ ಅಷ್ಟೊಂದು ಸಾರ ಇದೆ. ನೀವು ವೈಜ್ಞಾನಿಕವಾಗಿ ಆಗಿರಬಹುದು, ಅಥವಾ ನೀವು ಯಾವುದೇ ಒಂದು ವೇದದಲ್ಲಿ ಆಗಿರಬಹುದು, ನೀವು ಬಳಸ್ತಕ್ಕಂಥ ಆಯುರ್ವೇದದಲ್ಲಾಗಿರಬಹುದು, ತುಳಸಿ ಪಾತ್ರ 80% ಇರುತ್ತೆ. ಅಷ್ಟು ಇದೆ ತುಳಸಿಯ ಮಹತ್ವ. ಅಷ್ಟು ಅದ್ಭುತವಾಗಿರತಕ್ಕಂತಹ ಶಕ್ತಿ ಇರುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿತ್ತು. ಮಹಾವಿಷ್ಣುವಿಗೆ ಪ್ರೀತಿ ಒಂದೇ ಅಲ್ಲ, ಇಲ್ಲಿ ವಿಜ್ಞಾನಕ್ಕೂ ನೀವು ಒಂದು ಮಾತ್ರೆ ಕೂಡ ಬಳಸಿರ್ತಾರೆ ಅದನ್ನು. ಅಷ್ಟು ಶಕ್ತಿ ಇದೆ, ತುಂಬ ಶಕ್ತಿ ಇರತಕ್ಕಂತಹದ್ದನ್ನು. ಆದರೆ ಅದನ್ನು ಬಳಸಬೇಕಾದ್ರೆ ಇನ್ನು ಪಾಯಿಂಟ್ ವೈಸ್ ನೋಟ್ ಮಾಡಿಕೊಂಡು ಅದನ್ನು ಹೇಳ್ತಾ ಏನೇನು ಎಷ್ಟೆಷ್ಟಿದೆ ಅಂತೆಲ್ಲ ಹೇಳಿದ್ರು ಕೂಡ ಅಷ್ಟು ಅದ್ಭುತಗಳಿದೆ ಅದರಲ್ಲಿ. ನಾನು ಒಂದೇ ಮಾತಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ಕೆಟ್ಟದ್ದನ್ನು ದೂರ ಮಾಡ್ತಾ, ದುಷ್ಟತನವನ್ನು ದೂರ ಮಾಡ್ತಾ, ಗಾಳಿಯನ್ನು ಪ್ಯೂರಿಟಿ ಮಾಡಿಕೊಡ್ತಾ, ನಿಮಗೆ ಯಾವುದೇ ರೋಗ ರುಜಿನಗಳು ಬಾರದ ಹಾಗೆ ಅಲ್ಲೇ ಅನೇಕ ಆ ಒಂದು ವಿಷಾಣುಗಳನ್ನು ಕಿಲ್ಲಿಂಗ್ ಮಾಡ್ತಕ್ಕಂತಹದ್ದು ಗಿಡ. ಅದು ಅದ್ಭುತವಾಗಿರುತ್ತೆ, ಶಕ್ತಿ ಇರುವಂಥದ್ದು. ಅಂತಹದ್ದು ಗಿಡ ಬಾಡಬಾರದು, ಒಣಗಬಾರದು. ತುಳಸಿ ಗಿಡ ಏನಾದರೂ ಒಣಗ್ತಾ ಇದೆ ಅಂತಂದರೆ, ಬಾಡ್ತಾ ಇದೆ ಅಂತಂದರೆ, ಆ ತುಳಸಿಗೆ ಇರಲಿಕ್ಕೆಲ್ಲ ಶಕ್ತಿ ನೀವು ಕೊಟ್ಟಿಲ್ಲ ಅಂತ, ಆ ಮಣ್ಣಿನಲ್ಲಿ ಪರ್ಯಾಯ ವ್ಯವಸ್ಥೆ ಇಲ್ಲ ಅಂತ. ತುಳಸಿ ಗಿಡಗಳು ಒಂದೇ ಒಂದಲ್ಲ, ನೀವು 10 ಇಡೀ ಮನೆ ಮುಂದ್ಗಡೆ ತೊಂದರೆ ಇಲ್ಲ. ಬೃಂದಾವನದಲ್ಲಿ ಒಂದಿಟ್ಟು ಇನ್ನು ಎಲ್ಲದರ ಏನನ್ನು ಹಾಕಿರ್ತೀರಲ್ಲ, ಆ ಮುಳ್ಳು ಗಿಡಗಳೆಲ್ಲ ತೆಗೆದುಬಿಟ್ಟು ತುಳಸಿನೇ ಹಾಕಿ ಆನಂದವಾಗಿ ಹಾಕಿ. ತುಳಸಿ ವನ ನೀವು ಮಾಡಿ, ಆ ತುಳಸಿ ವನದಲ್ಲೇ ಆಂಡಾಳು ಹುಟ್ಟಿತ್ತು. ಹಾಗಾಗಿ ತುಳಸಿಗೆ ಮಹತ್ತರವಾಗಿರೋ ಶಕ್ತಿ ಇದೆ. ಇನ್ನು ಬುಧ ಏನಾದರೂ ನೀಚನಾದವರು ಕೂಡ ತುಳಸಿ ಗಿಡಗಳನ್ನು ಪ್ರತಿ ಏಕಾದಶಿಗೂ ನಾವೇನಾದರೂ ದೇವಾಲಯದ ಪ್ರಾಂಗಣದಲ್ಲಿ ನೆಡ್ತೀವಿ ಅಥವಾ ಯಾರಿಗಾದರೂ ದಾನ ಮಾಡ್ತೀವಿ, ಯಾರಿಗೆ ಬುಧ ನೀಚನಿದ್ದಾನೋ ತುಳಸಿಯಿಂದ ಸಹಸ್ರಾರ್ಚನೆಯನ್ನು ಮಹಾವಿಷ್ಣುವಿಗೆ ಏಕಾದಶಿ ಎಂದು ಮಾಡಿಸ್ತೀನಿ ಅಂತಂದರೂ ಕೂಡ, ಬುಧ ನಮ್ಮ ಹಿಂದಿನ ಜನ್ಮದ್ದು ಏನು ಬ್ಯಾಲೆನ್ಸ್ ಇತ್ತು ಅದರ ಪ್ರಕಾರ ಅವ ನಮ್ಮ ಜನ್ಮ ಜಾತಕದಲ್ಲಿ ಮೀನರಾಶಿಯಲ್ಲಿದ್ದಾಗ ಅವ ನೀಚನಾಗ್ತಾನೆ. ಅದೇ ಕನ್ಯಾ ರಾಶಿಯಲ್ಲಿದ್ದಾಗ ಬುಧ ಗ್ರಹ ಉಚ್ಚ ಸ್ಥಾನದಲ್ಲಿರ್ತಾನೆ. ವಾಕ್ ಏನು ಮಾತಾಡ್ತಾರಪ್ಪ ಅವರು ಅಂತ, ಎಷ್ಟು ಚೆನ್ನಾಗಿ ಮಾತಾಡ್ತಾರಂತ ನೀವೆಲ್ಲ ಹೇಳ್ತೀರಲ್ಲ, ಅವರಿಗೆ ಬುಧ ಚೆನ್ನಾಗಿರ್ತಾನೆ. ಈ ಯಾರು ಸರಿಯಾಗಿ ಮಾತನಾಡೋಕ್ಕೆ ಬರೋದಿಲ್ವೋ ಅವರಿಗೆ ಬುಧನ ಕೃಪೆ ಇರೋದಿಲ್ಲ ಅಂತ ಅರ್ಥ. ಪಾಪ ಹಾಗಂತೇಳಿ ಪ್ರಯತ್ನ ಪಡಬಹುದು ಮಾತಾಡಲಿಕ್ಕೆ. ನಾನು ಏನಾದರೂ ಸರಿಯೇ ನಾನು ಚೆನ್ನಾಗಿ ಬರೆದಿಟ್ಕೊಂಡು ಹೀಗೆ ಮಾತಾಡಬೇಕು ಅಂತ ಪ್ರಯತ್ನ ಪಟ್ಟು ಏನು ಮಾತಾಡಲಿಕ್ಕೆ ಇಷ್ಟಪಡ್ತೀರೋ ಅವರಿಗೆ ಬುಧನ ಕೃಪೆ ಆಗಬೇಕು ಅಂತಂದರೆ ಉತ್ತರೇಣಿ ಗಿಡ ಬಹಳ ಅದ್ಭುತವಾದ ಪಾತ್ರ ವಹಿಸುತ್ತೆ. ಅದರದ ಕಾಂಡ, ಬೇರು, ಅದರದ ಮಣ್ಣು, ಅದರದ ಎಲೆ, ಅದರದ ಹೂವು ಎಲ್ಲವೂ ಕೂಡ ಸ್ಪರ್ಶ ಮಾಡಿದ್ರೆ ಸಾಕು, ದಿನೇ 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 ನಮಗೆ ಬುಧನ ಕೃಪೆ ಆಗ್ತಾ ಬರುತ್ತೆ. ಅಷ್ಟೊಂದು ಅದ್ಭುತಗಳು ನಡೀತವೆ, ಅಷ್ಟೊಂದು ಔಷಧೀಯ ಶಕ್ತಿ ಇದೆ. ಆ ಬೇರನ್ನು ಯಾರಾದರೂ ನಿಮಗೆ ಸಂಸ್ಕರಿಸಿ ಕೊಟ್ಟರೆ, ಶುದ್ಧ ಮಾಡಿಕೊಂಡು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿಕೊಂಡು ಆ ಬೇರನ್ನು ಹಾಲಿಗೆ ಹಾಕ್ಕೊಂಡು ಕುಡಿದ್ರೆ ಮೇಧಾಶಕ್ತಿ ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ.
ಅಷ್ಟು ಸಸ್ಯ ಸಂಪತ್ತು ನಮಗೆ ಈ ಪ್ರಕೃತಿಯಲ್ಲಿ ಲಕ್ಷ್ಮಿ ಕೊಟ್ಟಾಗಿದೆ. ಪ್ರಕೃತಿನೇ ಲಕ್ಷ್ಮಿ, ಆದ್ದರಿಂದ ಅವಳ ಕೃಪೆ ಆಯ್ತಂದ್ರೆ ಎಲ್ಲವೂ ಅಷ್ಟೇ. ಎಲ್ಲ ಗಿಡಗಳಲ್ಲೂ ಕೂಡ ಒಂದೊಂದು ಶಕ್ತಿ ಇದೆ. ಈಗ ಅದೊಂದು ಸೀಸನ್, ಈಗ ಸೀತಾಫಲ. ಆ ಸೀತಾಫಲ ಎಲೆ ಇದೆಯಲ್ಲ, ಆ ಎಲೆ ಸುಮ್ಮನೆ ನಿಮಗೆ ಹೇಳಿರ್ತೀನಿ, ಹಾವು ಕಚ್ಚಿದ್ರೆ ನೀವೆಲ್ಲಿಗೋ ಓಡಿ ಹೋಗಬಾರ್ದು. ತಕ್ಷಣ ಸೀತಾಫಲ ಎಲೆಯನ್ನು ಹುಡುಕಿಬಿಟ್ಟು ಅದರ ರಸವನ್ನು ಚೆನ್ನಾಗಿ ಜಜ್ಜಿ ಕುಡಿಸ್ಬಿಟ್ರೆ ಸಾಯಲ್ಲ ರೀ ಅವನು. ಸಾಯಲ್ಲ, ಅವನ ಗಾಯ ಇರ್ಬೋದು, ಬರ್ಕೊಡ್ತೀನಿ, ಸಾಯಲ್ಲ ಅವನು. ಅಷ್ಟೊಂದು ಶಕ್ತಿ ಇದೆ ಆ ಸೀತಾಫಲದಲ್ಲಿ. ಇನ್ನು ಅದೇ ಆ ಸೀತಾಫಲದ ಎಲೆಯನ್ನು ತೆಗೆದುಕೊಂಡು ಬಂದು ಒಂದಷ್ಟು ಅರಿಶಿನ, ಒಂದಷ್ಟು ಉಪ್ಪು ಅದರ ಜೊತೆಗೆ ಹಾಕಿ ಚೆನ್ನಾಗಿ ಜಜ್ಜಿ ನಿಮ್ಮ ಗಾಯಕ್ಕೆ ಹಚ್ತೀರ ಅಂತಂದರೆ ನಾಳೆ ಪತ್ತೆ ಇರಲ್ಲ ಗಾಯ. ಇನ್ನು ಕೆರೆತ ಮಾಡ್ಕೊಳ್ತೀರಲ್ಲ, ಅದಕ್ಕಂತೂ ರಾಮಬಾಣ. ಇದು ಹೀಗೆ ಅನೇಕವಾಗಿರ್ತಕ್ಕಂಥದ್ದು. ಇನ್ನು ಬುಧನಿಗೆ ಸಂಬಂಧಪಟ್ಟಾಗ ನಾವೇನಾದರೂ ಮಾತಾಡ್ತೀವಿ ಅಂತಂದರೆ, ಜಾತಕದಲ್ಲಿ ಬುಧ ಬೇರೆ ಎಲ್ಲಿದ್ದರೂ ಒಂದೊಂದು ಫಲವನ್ನು ಪಡ್ಕೊಳ್ಬೋದು, ಯಾರ ಜೊತೆಗಿದ್ರೂ ಒಂದೊಂದು ಫಲವನ್ನು ಪಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಅವನು ಯಾರ ಜೊತೆಗಿದ್ದರೆ ಹಾಗೆ. ಬುಧ ಸೂರ್ಯನ ಜೊತೆಗಿದ್ದರೆ ಸೂರ್ಯನ ಫಲಗಳನ್ನು ಕೊಡ್ತಾ ಬರ್ತಿರ್ತಾನೆ. ಅದೇ ಬುಧ ಶುಕ್ರನ ಜೊತೆಗಿದ್ದರೆ ಶುಕ್ರನ ಫಲ ಕೊಡ್ತಿರ್ತಾನೆ. ಇದೇ ಬುಧ ನೀಚನಾದರೆ ಯಾವ ಫಲ ಕೊಡ್ತಾನೆ? ಶಕ್ತಿ ಇಲ್ಲ ಅದಕ್ಕೆ. ಅವರು ಉತ್ತರೇಣ ಗಿಡವನ್ನು ಪೂಜೆ ಮಾಡುವಂಥದ್ದು. ಈಗ ನಾನು ಹೇಳಿದಲ್ವ, ಬೆಟ್ಟದ ನೆಲ್ಲಿಕಾಯಿ, ಆ ಗಿಡವನ್ನು ಪೂಜೆ ಮಾಡುವಂಥದ್ದು. ಇವತ್ತು ಹಬ್ಬ ಇದೆಯಲ್ಲ, ತುಳಸಿ ಗಿಡ, ಅದನ್ನು ಪೂಜೆ ಮಾಡುವಂಥದ್ದು. ಇನ್ನು ರೈತರು ಯಾವಾಗಲೂ ಬೆಳೀತಕ್ಕಂಥ ದವಸ ಧಾನ್ಯಗಳಿಗೆ ಬೇಕಾಗಿರ್ತಕ್ಕಂಥದ್ದು ಏನು ಇದೆಯೋ, ಈ ಧನಿಯಾ ಬೆಳಿಲಿಕ್ಕೆ ಆ ಹಸಿರು ಆ ಗಿಡ ನೋಡಿಬಿಟ್ರೆ ಸಾಕು. ಅವರು ಇವರೇ ಕೊಟ್ಟಿರೋ ಧನಿಯಾ, ಯಾರು ಬುಧ ನೀಚನಾಗಿರೋಂಥವ್ರು, ಅವರು ಬೆಳೆದಿದ್ದನ್ನು ಒಂದು ಸಲ ನೋಡಿ ಖುಷಿ ಪಟ್ಟರೆ ಸಾಕು, ಆ ಎಲೆ ಅಡಿಕೆ ಕಿತ್ಕೊಂಡು ತಿಂದರೂ ಸಾಕು, ಬುಧ ಪ್ರವೇಶವಾಗ್ತಾನೆ. ಅಷ್ಟೊಂದು ಶಕ್ತಿ ಕೊಡ್ತಾನೆ ಬುಧ. ಬುಧ ಇಲ್ಲ ಅಂತಂದರೆ ನಿಮ್ಮ ಯಾವ ಬಿಸ್ನೆಸ್ಸು ಕ್ಲಿಕ್ ಆಗಲ್ಲ. ಯಾರ್ಯಾರು ಬಿಸ್ನೆಸ್ಸು ಒಂದು ಹಂತಕ್ಕೆ ಹೋಗಿ ಅಲ್ಲೇ ಮುಗ್ಗರಿಸಿ ಬೀಳ್ತಾ ಇದ್ದೀರೋ ಅವರ ಯಾರಿಗೂ ಕೂಡ ಬುಧನ ಕೃಪೆ ಇಲ್ಲ ಅಂತ ಅರ್ಥ. ಅಂದರೆ ನಿಮ್ಮ ಐಡಿಯಾ ಸರಿಯಾಗಿ ನೀವು ಮಾಡ್ತಾ ಇಲ್ಲ ಅಂತ, ನಿಮ್ಮ ಐಡಿಯಾಲಜಿ ಸರಿಯಾಗಿ ವರ್ಕೌಟ್ ಆಗ್ತಿಲ್ಲ ಅಂತ. ಎಷ್ಟು ತರಹದ್ದಿದೆ ಅಂತಂದರೆ ಅಷ್ಟೆಲ್ಲ ಇದೆ, ಒಂದು ಅದ್ಭುತಗಳು ನಡೆಯುವಂಥದ್ದಿದೆ. ಬುಧ ಒಬ್ಬ ಚೆನ್ನಾಗಿದ್ದರೆ ನಾಳೆಗೆ ಪ್ಲ್ಯಾನ್ ಮಾಡಿರ್ತೀರಿ, ನಿಮ್ಮ ಹತ್ರ ಇರೋ ಅಷ್ಟೂ ಐಡಿಯಾಗಳು ಮುಗಿದೋಗಿದ್ದಾವೆ. ನಿಮ್ಮ ಬತ್ತಳಿಕೆಯಲ್ಲಿರೋ ಎಲ್ಲ ಬಾಣಗಳು ಮುಗಿದೋಗಿದ್ದಾವೆ. ಒಂದು ಇಲ್ಲ, ನೀವು ಅಪ್ಪಿತಪ್ಪಿ ಒಂದು ಸಲ ಕೈ ಹಿಂಗಿಟ್ರೆ ಒಂದು ಪ್ರತ್ಯಕ್ಷ ಆಗುತ್ತೆ ಅಲ್ಲಿ, ಅಂದರೆ ಅವನ ಕೃಪೆ ಇದ್ದರೆ ಒಂದು ಏರ್ಪಾಟ್ ಮಾಡ್ತಾನೆ ಅವ ಅಂತ. ಅದಕ್ಕಾಗಿ ಬುಧ ನಮಗೆ ಚೆನ್ನಾಗಿರಬೇಕು. ಅದರಲ್ಲಿ ಅದೇ ಏನಂದರೆ ಬುಧ ಲಗ್ನಾತ್, ಯಾರ್ದು ಸಿಂಹ ಲಗ್ನ ಆಗಿರುತ್ತೋ ಆ ಲಗ್ನಕ್ಕೆ ಬುಧ 2ನೇ ಮನೆಯಲ್ಲಿ, ಲಗ್ನದಿಂದ 2ನೇ ಮನೆಯಲ್ಲಿ ಬುಧನಿದ್ದರೆ ಕಥೆನೇ ಬೇರೆ, ಕಥೆನೇ ಬೇರೆ. ಅವನು 4 ಡಿಗ್ರಿ ಮಾಡ್ಕೊಂಡಿರ್ತಾನೆ, ಅವನ ಪಂಚಭಾಷಾ ಬಹುಶಃ ಅದ್ಭುತವಾಗಿ, ಅವರ ವೈಖರಿ ಅಷ್ಟು ಅದ್ಭುತವಾಗಿರುತ್ತೆ, ವಿಶೇಷವಾಗಿರುತ್ತೆ. ಅದೇ ಬುಧ ಮೀನದಲ್ಲಿದ್ದರೆ ಪಾಪ ಯಾವುದೋ ಒಂದು ಯೋಗ ಇರುತ್ತೆ ಅವರಿಗೆ, ಮತ್ತೊಂದು ಯೋಗ ಇರುತ್ತೆ, ಆದರೂ ಕೂಡ ಅಪ್ಲೈ ಆಗೋದೇ ಇಲ್ಲ. ತುಂಬ ಈ ಮಲ್ಟಿ ಟ್ಯಾಲೆಂಟ್ ಇರೋರು, ಏನೋ ಸ್ವಾಮಿ ನಾನು ಅದು ಮಾಡಿದೆ ಇದು ಮಾಡಿದೆ ಮತ್ತೊಂದು ಮಾಡಿದೆ. ನಾನು ನೋಡಿದ್ದೀನಿ ಕೆಲವೊಬ್ಬರನ್ನ, ಪ್ರೊಡ್ಯೂಸರು ಅವನೇ, ಡೈರೆಕ್ಟ್ರು ಅವರೇ, ಹೀರೋನು ಅವರೇ, ಪ್ರೊಡಕ್ಷನ್ನು ಅವರೇ, ಎಲ್ಲ ಪಾತ್ರಗಳನ್ನು ನಿಭಾಯಿಸಿ, ಅಂದರೆ ಅಷ್ಟು ಶಕ್ತಿ ಇರುತ್ತೆ ಅವರಿಗೆ. ಬೇರೆ ಮಹಾದಶೆ ಇತ್ತು, ಹಂಗೋ ನೋಡಿದ್ರು ಅದರಲ್ಲೂ ಕೂಡ ಪಡಿಪಾಟ್ಲೆ ಬಿದ್ದಿರ್ತಾರೆ, ಒಂದಷ್ಟು ಮಾಡಿರ್ತಾರೆ. ಈ 5 ಮಾಡಿ ಮಕಾಡೆ ಮಲಗಿರ್ತಾರೆ. ಒಂದನ್ನೇ ಮಾಡ್ಕೊಂಡು ಹೋಗಿ ನಡೆಯುತ್ತೆ. ಅದೇ ಬುಧ ನಿಮಗೆ ಚೆನ್ನಾಗಿದ್ದರೆ ನೀವು 5 ಜೊತೆಗೆ ಇನ್ನೂ 5 ಮಾಡೋದು ಚೆನ್ನಾಗಿರ್ತೀರಿ, 5 ಜೊತೆಗೆ 5 ಮಾಡಿದ್ರು ಚೆನ್ನಾಗಿರ್ತೀರಿ. ಅದಕ್ಕೆ ಬುಧನ ಕೃಪೆ ನಮಗೆ ಸಂಪೂರ್ಣವಾಗಿ ಆಗಬೇಕು ಅಂತಂದರೆ ಈ ಮಹಾವಿಷ್ಣುವೇ ಬುಧನಿಗೆ ಅಧಿಷ್ಠಾನ ದೇವತೆ ಆಗಿರೋದ್ರಿಂದ ಎಮರಾಲ್ಡನ್ನು ಧರಿಸುವಂಥದ್ದು, ಮರಕತ, ಆ ಮರಕತವನ್ನು ಪೆಂಡೆಂಟ್ ಆಗಿ ಧರಿಸುವಂಥದ್ದು ರಾಜನ ಕಿರೀಟದಲ್ಲಿ ಇಲ್ಲಿ ಮಧ್ಯದಲ್ಲಿ ಕಂಗೊಳಿಸ್ತಾ ಇರುತ್ತೆ. ಈಗ ತಿರುಪತಿ ಶ್ರೀನಿವಾಸನ ಕಿರೀಟದಲ್ಲಿ ಇಲ್ಲಿ ಹಾಕಿರ್ತಾರೆ ಮರಕತ. ಇನ್ನು ನಾನು ಯಾವುದೋ ಒಂದು ಮಂತ್ರದಲ್ಲಿ ಹೇಳ್ತಾ ಇರ್ತೀನಿ, ಇಂದ್ರ ಪೂಜಿತ ಮರಕತ ಮಹಾಶಿವಾಯ ನಮಃ ಅಂತ. ಅಂದರೆ ಪಚ್ಚೆ, ಅದು ಪಚ್ಚೆಯ ಲಿಂಗ. ಇಂದ್ರ ಪೂಜೆ ಮಾಡ್ತಾ ಇದ್ದದಂತೆ ಕಾರಣಾಂತರದಿಂದ ಭೂಮಿಗೆ ಬಂದನಂತೆ ಇಂದ್ರ. ಅವ ಆ ಪ್ಲೇಸಲ್ಲಿ ಇಟ್ಟು ಮತ್ತೆ ಇಂದ್ರಲೋಕಕ್ಕೆ ಹೊರಟು ಹೋದ. ಇನ್ನು ಇಲ್ಲಿ ಕೊಡಲಿಲ್ಲ ಅವನು. ಆ ಕ್ಷೇತ್ರ ಯಾವುದು ಅಂತಂದರೆ ಪಾಂಡಿಚೆರಿಯ ತಿರುನಲ್ಲಾರ್. ಪಾಂಡಿಚೆರಿಯ ತಿರುನಲ್ಲಾರ್. 6 ಕಾಲಗಳಲ್ಲಿ ಅಭಿಷೇಕ ಆಗತ್ತೆ, 6 ಕಾಲಗಳಲ್ಲಿ ಅಭಿಷೇಕವಾಗತ್ತೆ
ಆ ಒಂದು ಇಂದ್ರ ಪೂಜಿತ ಮರಕತ ಮಹಾಶಿವಲಿಂಗಕ್ಕೆ. ಯಾರಿಗೆ ಬುಧ ನೀಚನಾಗಿದೆಯೋ ಅಂಥವರು ಒಂದು ಸಲ ಹೋಗಿ ಆ ಲಿಂಗಕ್ಕೆ ಅಭಿಷೇಕ ಮಾಡೋದನ್ನು ಕಣ್ಣು ತುಂಬಿಸ್ಕೊಳ್ತೀನಿ ಅಂತಂದರೆ ಅದು ಬರೋದೇ ಆ ಯಾರೋ ಸಂದರ್ಭಗಳಲ್ಲಿ ಸೆಕ್ಯೂರಿಟಿ ಇರುತ್ತೆ, ಅದಕ್ಕೆ ಅಲ್ಲೇ ಇರೋದಿಲ್ಲ, ಅದು ಎತ್ತಿಟ್ಟಿರ್ತಾರೆ, ಮತ್ತು ಸೆಕ್ಯೂರಿಟಿ ಜೊತೆಗೆ ಬರುತ್ತೆ ಅದು. ಅಂತಹದ್ದು ಅಂದರೆ ಬೆಲೆ ಕಟ್ಟಲಾಗತ್ತೆ ಅದಕ್ಕೆ. ನಿಮ್ಮ ಮಾತುಗೂ ಅಷ್ಟೇ ಚೆನ್ನಾಗಿ ಅಂದರೆ ಹೇಳ್ತಾರಲ್ಲ, ಮಾತು ಆಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೇನಾ, ಹಾಗೆ ಹೊಡೆದ್ರೆ ಹೋಯ್ತದು. ಅದಕ್ಕೆ ಮಾತೇ ಮುತ್ತು, ಮಾತೇ ಮೃತ್ಯು ಅಂತ ಹೇಳ್ತಾರಲ್ಲ. ನೀವು ಆಡುವ ಮಾತುಗಳು ಅಷ್ಟು ಆನಂದವಾಗಿರಬೇಕು, ಅಭಾಸ ತರಿಸ್ಬಾರ್ದು, ಆನಂದ ತರಿಸ್ಬೇಕು, ಖುಷಿ ತರಿಸ್ಬೇಕು, ಸಂತೋಷ ತರಿಸ್ಬೇಕು. ಹಾಗೆ ಇರ್ತಕ್ಕಂತಹದ್ದು ನೋಡಿ, ಕೆಲವರು ಪಟ ಮಾತಾಡ್ತಾರೆ. ಈ ಸಣ್ಣ ಮಕ್ಕಳು ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಿರ್ತಾರೆ. ಅವ್ರಿಗೆಲ್ಲ ಬುಧ ಚೆನ್ನಾಗಿದ್ದಾನೆ. ಬಟ್ ಯಾರು ಚೆನ್ನಾಗಿಲ್ಲ, ಅವರು ಪ್ರಯತ್ನ ಪಡಬೇಕಾದ್ರೆ ಹೇಳಿದೆ ನನಗೆ, ಒಂದು ಪೆಂಡೆಂಟ್ ಧರಿಸಿ ಸಾಕು, ಅಥವಾ ನಾನು ಹೇಳಿರ್ತಕ್ಕಂಥ ಒಂದು ಪ್ಲೇಸ್ಗೆ ಹೋಗಿ ಬನ್ನಿ ಸಾಕು, ಅಥವಾ ಈ ವೃಕ್ಷಗಳನ್ನು ನೀವು ನೀರು ಹಾಕಿ ಪೋಷಣೆ ಮಾಡುವಂಥದ್ದು, ಅಥವಾ ರೈತರಿಗೆ ನೀವು ದಾನವಾಗಿ ಕೊಡುವಂಥದ್ದು, ಏನಾದರೂ ಒಂದು ಮಾಡಿ ಬುಧನ ಕೃಪೆ. ಇನ್ನು ನೀವು ತುಂಬ ಸಖತ್ತಾಗಿ ಸಕ್ಸಸ್ ಆಗಬೇಕು ಅಂತಂದರೆ ಬುಧನ ಚೆನ್ನಾಗಿರಬೇಕು. ಅದಕ್ಕೇನು ಮಾಡಬೇಕು ಅಂತಂದರೆ ಬುಧನ ಮಂತ್ರ ಹೇಳ್ಕೊಳ್ಬೇಕು. ಇನ್ನು ಬುಧನಿಗೆ ಸಂಬಂಧಪಟ್ಟ ಕವಚ ಯಂತ್ರವನ್ನು ಅದಕ್ಕೆ ಈಗ ನಾನು ಆ ಸಿದ್ಧಿದ ಯಂತ್ರದಲ್ಲಿ ಅವೆಲ್ಲ ಅಳವಡಿಸಿರುತ್ತೇನೆ. ಆ ತರಹದ ಒಂದು ಯಂತ್ರ ನಮ್ಮ ತಿಜೋರಿ ಇರತಕ್ಕಂಥದ್ದು. ಯಾವಾಗ ಅದು ಇರುತ್ತೋ ಬುಧನ ಕೃಪೆ ಇದ್ದಾಗ ನಿಮಗಾಗುವಂಥದ್ದು. ನೀವು ತಲೆನೋವು ಅಂತ ಹೋದಾಗ ಅವನ ಮೆಡಿಕಲ್ ಸ್ಟೋರಲ್ಲಿ ತಲೆನೋವು ಟ್ಯಾಬ್ಲೆಟ್ ಇಟ್ಟಿರಬೇಕು. ಆ ತಲೆನೋವು ಟ್ಯಾಬ್ಲೆಟ್ ಇಟ್ಟಿದ್ದರೆ ತೊಗೊಂಡು ನುಂಗ್ತೀನಿ. ಹಾಗೆ ಬುಧನ ಕೃಪೆ ನೀವು ಒಳಗಾಗಬೇಕಂದ್ರೆ ಆ ಬುಧನ ಸಂಬಂಧಪಟ್ಟ ವಸ್ತು ಅಲ್ಲಿ ಏನೋ ಒಂದಿರಬೇಕು. ಆವಾಗ ನೀವು ಅವನ ಕೃಪೆಗೆ ಒಳಗಾಗ್ತೀರಿ. ಯಾವ ನೋವಿತ್ತು ಆ ನೋವಿಂದ ನಿವಾರಣೆ ಮಾಡಿಕೊಂಡು ಆಚೆ ಬರ್ತೀರಿ. ಅಂತಹ ಬುಧನದ ಅಷ್ಟೋತ್ರ, ಬುಧನದ ಕವಚ, ಬುಧನದ ಸ್ತೋತ್ರ, ಬುಧನದ ಮಂತ್ರ, ನೀವು ಮಹಾವಿಷ್ಣು ಮಂತ್ರ ಹೇಳಿದ್ರೆ ಬುಧನದ ಹೇಳಿದ ಹಾಗೇನೆ ಅಂತ ಬುಧನದ ಸ್ತೋತ್ರ. ಆಮೇಲೆ ವ್ಯಾಸರು ರಚಿಸಿರ್ತಕ್ಕಂಥದ್ದು ಇದೆಯಲ್ಲ, ಆ ವ್ಯಾಸ ಮಹಾನ್ ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ, ಮಹಾವಿಷ್ಣುನೇ ವ್ಯಾಸನಾಗಿ ಬಂದದ್ದು ಅಂತ. ಅಂತಹ ವ್ಯಾಸರು ಕೊಟ್ಟಿರ್ತಕ್ಕಂಥದ್ದು ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಾಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಬುಧಾಯ ನಮಃ. ಅಂತಹ ಬುಧನ ಮಂತ್ರವನ್ನು ಹೇಳಿಕೊಳ್ಳಿ. ಖುಷಿಯಿಂದ ನೀವು ಬುಧನ ಕೃಪೆಗೆ ಒಳಗಾಗ್ತೀರಿ. ಯಾರಿಗೆ ಯಾವುದು ಬೈ ಬರ್ತ್ ಪಡೆದುಕೊಂಡು ಬಂದಿಲ್ಲವೋ ಅದನ್ನು ನಾವು ಖರೀದಿ ಮಾಡಬೇಕು ಯೋಗವನ್ನು. ಆ ಖರೀದಿ ಮಾಡೋದೇ ಈ ರೀತಿ ಒಂದು ಪರಿಹಾರ, ಒಂದು ಪೂಜೆ, ಒಂದು ರೆಮಿಡಿ, ಒಂದು ಕ್ಷೇತ್ರಕ್ಕೆ ಹೋಗಿ ಬರತಕ್ಕಂಥದ್ದು, ಪಡೆದುಕೊಳ್ಳತಕ್ಕಂತಹ ವಿಧಾನ. ನನ್ನ ಪ್ರೀತಿಯ ಬಂಧುಗಳೇ, ಖಂಡಿತ ಗುರುಗಳೇ, ಈ ಒಂದು ತುಳಸಿ ಹಬ್ಬದ ಆಚರಣೆ ಬಗ್ಗೆ ನಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಇನ್ನಷ್ಟು ತಿಳಿಸ್ಕೊಟ್ರಿ ವಿಡಿಯೋನಲ್ಲಿ, ಇವತ್ತಿನ ಕಾರ್ಯಕ್ರಮದಲ್ಲಿ. ಅದರ ಜೊತೆಯಲ್ಲಿ ಈ ಒಂದು ಬುಧ ನೀಚನಾಗಿದ್ದಾನೆ ಅಂತಂದರೆ ಹೇಗೆ ನಾವು ಅದನ್ನು ಸರಿಪಡಿಸ್ಕೊಳ್ಬೇಕಾಗತ್ತೆ, ಬಲವಾಗಿದ್ದರೆ ಯಾವ ರೀತಿಯಾಗಿರುವಂಥ ಯೋಗಗಳನ್ನ ನಾವು ಪಡೆದುಕೊಂಡಿರ್ತೀವಿ. ಜೊತೆಗೆ ಬುಧ ನೀಚನಾಗಿದ್ದಾಗ ನಾವು ತುಳಸಿ ಅರ್ಚನೆಯನ್ನು ಮಾಡಿಸೋದ್ರಿಂದ ಏಕಾದಶಿ ದಿನ ಭಾಳ ಒಳಿತನ್ನು ಕೂಡ ನಾವು ಕಾಣ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಎಲ್ಲೋ ಒಂದು ಕಡೆ ನೀಚನಾಗಿದ್ದಾನೆ ಅಂತಂದರೆ ಖರೀದಿ ಮಾಡೋವಂಥದ್ದು ಹೇಗೆ ಅಂತ 4-5 ವಿಧಾನಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಯಾರಿಗೆ ಯಾವ್ಯಾವ್ದು ಅನುಕೂಲ ಆಗುತ್ತೋ ಆ ರೆಮಿಡಿಯನ್ನು ಮಾಡ್ಕೊಳ್ಳೋದ್ರಿಂದ ಬುಧನ ಆದಷ್ಟು ಬಲವಾಗಿ ಅವ್ರು ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ತುಳಸಿಯ ಆಚರಣೆ ಹೇಗೆ ಮಾಡಬೇಕು ಹಬ್ಬದ ಕುರಿತಾಗಿ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನಾನು ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.